ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪಯಣ ಸಾಗಿರುವಂಥದ್ದು ತುಂಬಾ ದೂರದಲ್ಲಿರುವಂತಹ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವಂತಹ ನಮ್ಮ ನೆಂಟರ ಒಂದು ಮದುವೆ ಮನೆಯ ಕಡೆಗೆ. ಇನ್ನು ಈ ದಿಕ್ಕಿಗೆ ಹೋಲಿಸಿದರೆ ನಮ್ಮ ತುಳುನಾಡಿನ ಕೊನೆಯ ಮನೆ ಇದು ಅಂತ ಹೇಳ್ಬೋದು. ಇಲ್ಲಿಂದ ಪಶ್ಚಿಮ ಘಟ್ಟನೇ ಸಿಗುವಂಥದ್ದು. ಫುಲ್ ಎತ್ತರವಾಗಿರುವಂತಹ ಘಾಟ್ ಸೆಕ್ಷನ್ ಆಯಿತು. ಅದಾದ ನಂತರ ಬೇರೆ ಊರು, ಘಟ್ಟದ ಊರುಗಳೆಲ್ಲ ಸ್ಟಾರ್ಟ್ ಆಗುವಂಥದ್ದಂತೆ. ನಾನಂತೂ ಈ ಊರಿಗೆ ಫಸ್ಟ್ ಟೈಮ್ ಬಂದಿರುವಂಥದ್ದು. ಹೋಗ್ತಾ ಇರಬೇಕಿದ್ರೆ ಇಲ್ಲಿ ನಮ್ಮ ಭಾವನವರ ಅಂಗಡಿ ಸಿಕ್ಕಿತ್ತು. ಅವರು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಅಂಗಡಿ ಎಲ್ಲ ಮಾಡಿ ಅಲ್ಲೇ ಸೆಟಲ್ ಆಗಿರುವಂಥವರು. ಹೋಗ್ತಾ ನಮಗೆ ಸ್ವಲ್ಪ ಜ್ಯೂಸ್ ಎಲ್ಲ ಕೊಟ್ಟರು. ಅದನ್ನು ಕುಡಿತಾ ನೆಕ್ಸ್ಟ್ ನಮ್ಮ ಪಯಣ ಮುಂದೆ ಸಾಗಿತ್ತು. ಇನ್ನು ಬೇರೆ ಊರುಗಳಿಗೆ ನಮಗೆ ಪಯಣ ಬೆಳೆಸಿದರೆ ಯಾವಾಗೊಮ್ಮೆ ತಲುಪಿಲ್ಲ ಅಂತ ಅನಿಸ್ತದೆ. ಆದರೆ ಇಲ್ಲಿಗೆ ಹೋಗ್ತಾ ಇರಬೇಕಿದ್ರೆ ಅಂತೂ ತುಂಬಾ ಖುಷಿಯಾಗಿತ್ತು ನಮ್ಮ ಪಯಣ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಲೆವೆಲ್ ಆಗಿರುವಂಥ ಜಾಗ, ಫುಲ್ ಖುಷಿ ತುಂಬಿರುವಂತಹ ಜಾಗ. ಅದರೊಟ್ಟಿಗೆ ಇದು ನದಿಗಳು, ಎಲ್ಲಿ ನೋಡಿದ್ರು ನದಿ ಹರಿತಾ ಇರುವಂಥದ್ದು. ನೋಡ್ತಾ ಹೋಗ್ತಾ ಇರಬೇಕಿದ್ರೆ ಏನೋ ಒಂಥರ ಖುಷಿ. ಇನ್ನು ನಾವು ಹೋಗ್ತಾ ಇರಬೇಕಿದ್ರೆ ಸುತ್ತಲೂ ಈ ಇದು ಬೆಟ್ಟ ಇದೆಯಲ್ಲ, ಅದು ಕಾಣಿಸ್ತಾ ಇತ್ತು. ಮಧ್ಯದಲ್ಲಿ ನಾವು ಎಲ್ಲೋ ನಮ್ಮನ್ನು ಬೆಟ್ಟನೇ ಆವರಿಸಿರೋ ರೀತಿ ಅನಿಸ್ತಾ ಇತ್ತು. ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸದೇ ಇರ್ಬೋದು. ಆದರೆ ಎಲ್ಲಿ ನೋಡಿದ್ರು ಬರೀ ಘಾಟ್ ಸೆಕ್ಷನೇ ಕಾಣಿಸ್ತಾ ಇತ್ತು. ಮನೆಯೂ ಕಾಣಿಸ್ತಾ ಇದೆ ನೋಡಿ, ಅದು ಲಾಸ್ಟ್ ಮನೆ ಅಂತೆ. ಅದಾದ ನಂತರ ಮತ್ತೆ ಮನೆಗಳೇ ಇಲ್ಲ. ಹುಲಿ ಅದೆಲ್ಲ ಆಗಾಗ ಪ್ರತ್ಯಕ್ಷ ಆಗ್ತಾ ಇರ್ತದಂತೆ ಈ ಜಾಗದಲ್ಲಿ. ಇನ್ನು ನೋಡೋದಕ್ಕೆ ಮಾತ್ರ ಚಂದ ಅಂತ ಹೇಳ್ಬೋದು. ಅಲ್ಲಿ ಹೋಗಿರೋದು ಕಷ್ಟ ಅಂತಲೇ ಹೇಳ್ಬೋದು. ನಾವೀಗ ಹತ್ರ ಮದುವೆ ಮನೆಯ ಹತ್ತಿರ ತಲುಪಿದ್ದಾಯಿತು. ನಮ್ಮ ವೇಷ ನೋಡಿ ಹೇಗಾಗೋಗಿದೆ ನೋಡಿ. ಅಷ್ಟು ದೂರ ಪಯಣ ಬೆಳೆಸಿದ ನಂತರ ವೇಷನೇ ಚೇಂಜ್ ಆಗಿ ಹೋಗಿದೆ. ಇನ್ನು ನಾವು ಹೋಗ್ತಾ ಇರಬೇಕಿದ್ರೆ ಅಂದರೆ ಅಲ್ಲಿ ಮದುವೆ ರಿಸೆಪ್ಷನ್ ಇದ್ದಂಥದ್ದು, ಮದುವೆ ಮುಂಚಿನ ದಿವಸ ಕಟೀಲಲ್ಲಿದ್ದಂಥದ್ದು. ಇಲ್ಲಿ ಫ್ಯಾಮಿಲಿ ಫೋಟೋಶೂಟ್ ನಡೀತಾ ಇತ್ತು. ನಾವು ಕೂಡ ಹೋಗಿ ಮದುಮಕ್ಕಳನ್ನು ಹರಸಿ ಬಂದೆವು. ಇನ್ನು ಊಟದ ವ್ಯವಸ್ಥೆ ಕೂಡ ಅಷ್ಟೇ ಆಯಿತಾ. ಇದು ತೋಟದಲ್ಲಿ ಮಾಡಿದರು, ಫುಲ್ ಓಪನ್ ಆಗಿ. ಏನೋ ಒಂಥರ ಬೇರೆ ಥರ ಇತ್ತು. ಬೇರೆ ಕಡೆ ಎಲ್ಲ ಫುಲ್ ಬಿಜಿ ಎಲ್ಲ ಇಡ್ತಾ ಇತ್ತು. ಅಂದರೆ ಇಲ್ಲಿ ಒಂಥರ ಫುಲ್ ಫ್ರೀಯಾಗಿ ಎಲ್ಲಿ ಕೂತು ಬೇಕಿದ್ರು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಇವರು ಕೂಡ ನಮ್ಮ ಫ್ಯಾಮಿಲಿಯವರೇ ಸಿಕ್ಕಿದ್ರು. ಅವರ ಜೊತೆ ಹರಟೆ ಹೊಡಿತಾ ಇಲ್ಲಿ ಊಟ ಮಾಡ್ತಾ ಇದ್ದೇವೆ. ಇನ್ನು ಸ್ವಲ್ಪ ತುಂಬ ಜನ ನೆಂಟರು ಎಲ್ಲ ಸಿಕ್ಕಿದ್ರು. ಅವರನ್ನೆಲ್ಲರನ್ನು ಮಾತಾಡಿಸಿದೆಲ್ಲ ಆಯಿತು. ಇದಾದ ನಂತರ ಅಲ್ಲಿಂದ ಹೊರಟೆವು. ಇದು ಕೂಡ ನೋಡಿ ನಮ್ಮ ನೆಂಟರ ಮನೆ ಆಯಿತಾ. ಹಿಂದೆ ನನ್ನ ಹಸ್ಬೆಂಡ್ ಎಲ್ಲ ಈ ಮನೆಗೆ ಜಾಸ್ತಿ ಹೋಗ್ತಾ ಇದ್ರಂತೆ. ಇನ್ನು ನಾವು ಹೋಗಿರುವಂಥ ಊರಿನ ಹೆಸರು ದಿಡುಪ್ಪೆ ಅಂತ. ಇಲ್ಲಿ ಒಂದು ಫಾಲ್ಸ್ ಇದೆ ಆಯಿತಾ, ದಿಡುಪ್ಪೆ ಫಾಲ್ಸ್ ಅಂತ. ತುಂಬಾ ಫೇಮಸ್ ಅದು ಕೂಡ. ಈ ಯಾನಕ್ಕೆಲ್ಲ ಹೋಗುವವರಿಗೆಲ್ಲ ಹೇಳಿ ಮಾಡಿರುವಂತಹ ಜಾಗ ಇದು. ಇನ್ನು ಅಲ್ಲಿಂದ ನಮಗೆ ಮೊದಲೇ ಸಿಕ್ಕಿದ್ರಲ್ಲ ಬಾವ, ಅವರ ಮನೆಗೆ ಬಂದೆವು. ಅವರ ಮನೆಗೆಲ್ಲ ಬಂದು ಅಲ್ಲಿ ಕಾಫಿ ಟೀ ಜ್ಯೂಸ್ ಎಲ್ಲ ಆಗಿ ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ನಮ್ಮ ಮನೆಯ ಕಡೆಗೆ ಹೊರಟಿತ್ತು. ಇದಾಗಿತ್ತು ಪಶ್ಚಿಮ ಘಟ್ಟಗಳಲ್ಲಿ ತಪ್ಪಲಿನಲ್ಲಿರುವಂಥ ಮದುವೆ ಮನೆಗೆ ಹೋಗಿ ಬಂದಂತಹ ನಮ್ಮ ಅನುಭವ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು.